ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಟಡಿ ಕಾರ್ನರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವು ಇಂದಿನ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಪ್ರಕಾಶ ಪುಸ್ತಕದಲ್ಲಿನ ಮೊದಲನೆಯ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು, ಅದರಲ್ಲಿ ಪುಟ ಸಂಖ್ಯೆ 4, 5 ಮತ್ತು 6ರಲ್ಲಿರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಪರಿಹರಿಸ್ತಾ ಇದ್ದೇವೆ. ಅದಕ್ಕೂ ಮೊದಲು ನಾವು ಈ ಹಿಂದೆ ಹಾಕಿದಂತಹ ಪುಟ ಸಂಖ್ಯೆ 1, 2 ಮತ್ತು 3ರ ಪ್ರಶ್ನೋತ್ತರಗಳನ್ನು ನೀವು ನೋಡಿಲ್ಲ ಅಂತ ಆದರೆ ದಯವಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂತಹ ಲಿಂಕನ್ನು ಕ್ಲಿಕ್ ಮಾಡೋದರ ಮುಖಾಂತರ ನೀವು ಆ ಒಂದು ವಿಡಿಯೋವನ್ನು ನೋಡಬಹುದು. ಮತ್ತೆ ನಾವು ಹಾಕಿದಂತಹ ಈ ಎಲ್ಲ ವಿಡಿಯೋಗಳ ಪ್ಲೇಲಿಸ್ಟ್ ಕೂಡ ನಿಮಗೆ ಅಲ್ಲಿ ಸಿಗ್ತದೆ, ಅದರಲ್ಲಿ ನೀವು ನೋಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಈಗ 4, 5 ಮತ್ತು 6ನೇ ಪುಟ ಸಂಖ್ಯೆಯ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಹೋಗೋಣ. ನೋಡಿ, ಪುಟ ಸಂಖ್ಯೆ 4ರಲ್ಲಿ ಈ ರೀತಿಯಾಗಿದೆ. ನೋಡಿ, 1,00,000 ಅಷ್ಟು ದೊಡ್ಡ ಸಂಖ್ಯೆಯೇ ಅನ್ನುವಂತಹ ಒಂದು ಕಾನ್ಸೆಪ್ಟ್. 1,00,000 ಅನ್ನುವಂಥದ್ದು ಎಷ್ಟು ದೊಡ್ಡದು ಅನ್ನೋದ್ರ ಬಗ್ಗೆ ಈ ಒಂದು ಕಾನ್ಸೆಪ್ಟ್ ಇದೆ. ನೋಡಿ, ಈಶ್ವರಪ್ಪ, ರೋಕ್ಸಿ ಮತ್ತು ಇಷ್ಟು ಅವರನ್ನು ಕೇಳಿದರು, 1,00,000 ದೊಡ್ಡದೇ ಅಥವಾ ಚಿಕ್ಕದೇ? ಏನ್ ಮಾಡ್ತಾರೆ, ಈಶ್ವರಪ್ಪ ಅವರು ರೋಕ್ಸಿ ಮತ್ತು ಇಷ್ಟುವಿಗೆ ಕೇಳ್ತಾರೆ, ಅವರ ಮಕ್ಕಳಿಗೆ ಕೇಳ್ತಾರೆ, ಈ 1,00,000 ಅನ್ನುವಂಥದ್ದು ದೊಡ್ಡದಾ ಅಥವಾ ಚಿಕ್ಕದಾ ಅಂತ ಕೇಳ್ತಾರೆ. ಆಗ ರೋಕ್ಸಿ ಏನಂತ ಭಾವಿಸ್ತಾಳೆ? ರೋಕ್ಸಿ 1,00,000ವನ್ನು ದೊಡ್ಡ ಸಂಖ್ಯೆ ಎಂದು ಭಾವಿಸುತ್ತಾಳೆ. ರೋಕ್ಸಿ ಏನ್ ಅನ್ಕೊಳ್ತಾಳೆ? 1,00,000 ಅನ್ನುವಂಥದ್ದು ತುಂಬಾ ದೊಡ್ಡ ಸಂಖ್ಯೆ ಅಂತ ಅವಳು ಅಂದ್ಕೊಳ್ತಾಳೆ. ಅದಕ್ಕೆ ಅವಳು ಒಂದಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ತಾಳೆ. ಏನು? 1,00,000 ವಿಧದ ಅನ್ನವಿದ್ದರೆ ಅದು ಬಹಳ ಹೆಚ್ಚು. ನಾವು ಈ ಹಿಂದೆ ನೋಡಿದ್ದೀವಿ ಅಲ್ವಾ? ಏನು, 1,00,000 ವಿಧದ ಅಕ್ಕಿಯನ್ನ ನಾವು ನಮ್ಮ ಜೀವಿತಾವಧಿಯಲ್ಲಿ ಎಷ್ಟು ವರ್ಷಗಳು ನಾವು ಬದುಕಿದ್ರೆ ಸೇವಿಸಬಹುದು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಲೆಕ್ಕಗಳನ್ನ ಹಿಂದಿನ ವಿಡಿಯೋಗಳಲ್ಲಿ ಪರಿಹರಿಸಿದ್ದೇವೆ ಅಲ್ವಾ? ಹಾಗಾದ್ರೆ 1,00,000 ವಿಧದ ಅನ್ನವಿದ್ದರೆ ಅದು ಬಹಳ ದೊಡ್ಡದಾಯಿತು ಅನ್ನುವಂತಹ ಒಂದು ಉದಾಹರಣೆಯನ್ನ ಇಲ್ಲಿ ರೋಕ್ಸಿ ನೀಡ್ತಾಳೆ. ಹಾಗೆ ಅವಳು ಇನ್ನೊಂದು ಪಾಯಿಂಟ್ ಹೇಳ್ತಾಳೆ. ನೋಡಿ, 1,00,000 ದಿನಗಳಷ್ಟು ಜೀವಿಸುವುದೆಂದರೆ ಅದು 274 ವರ್ಷಗಳು. ನಾವು ಒಂದು ವೇಳೆ 1,00,000 ದಿನಗಳಷ್ಟು ಜೀವನವನ್ನು ನಡೆಸಬೇಕು ಅಂದ್ರೆ ನಾವು ಎಷ್ಟು ವರ್ಷ ಬದುಕಬೇಕಾಗ್ತದೆ? 274 ವರ್ಷಗಳು ಬದುಕಬೇಕಾಗ್ತದೆ. ಅದು ನಿಜವಾಗಿಯೂ ಸಾಧ್ಯ ಇದೆಯಾ? ಅದು ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಪಾಯಿಂಟ್ ಕೂಡ ಹೇಳ್ತಾಳೆ. ಒಂದು ಸಾಲಿನಲ್ಲಿ ಒಂದು ವೇಳೆ 1,00,000 ಜನರು ಒಬ್ಬರ ಭುಜಕ್ಕೆ ಮತ್ತೊಬ್ಬರು ಹೊಂದಿಕೊಂಡು ನಿಂತರೆ ಅದು ಸುಮಾರು 38 ಕಿಲೋಮೀಟರ್ ಉದ್ದವಿರುತ್ತದೆ. ಈಗ ನಿಮ್ಮ ಶಾಲೆಗಳಲ್ಲಿ ನೀವೆಲ್ಲ ನಿಂತ್ಕೊಳ್ತೀರಲ್ವಾ, ಆ ರೀತಿಯಾಗಿ ಸರದಿ ಸಾಲಿನಲ್ಲಿ ಅಂದ್ರೆ ಒಬ್ಬರ ಭುಜಕ್ಕೆ ಅಂದ್ರೆ ಒಬ್ಬರ ಪಕ್ಕ ಒಬ್ಬರು, ಆ ರೀತಿಯಾಗಿ 1,00,000 ಜನರು ಒಬ್ಬರ ಪಕ್ಕ ಒಬ್ಬರು ಭುಜಕ್ಕೆ ಭುಜ ತಾಗಿಸಿ ನಿಂತುಕೊಂಡಾಗ ಅಲ್ಲಿ ಎಷ್ಟು ಉದ್ದ ಆಗ್ತದೆ? ಅದು ಒಟ್ಟು 38 ಕಿಲೋಮೀಟರ್ಗಳಷ್ಟು ಉದ್ದ ಆಗ್ತದೆ. ಇದು ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಈ ರೀತಿಯಾಗಿ ಇಲ್ಲಿ ರೋಕ್ಸಿ ಆ 1,00,000 ಅನ್ನುವಂಥದ್ದು ಎಷ್ಟು ದೊಡ್ಡ ಸಂಖ್ಯೆ ಅನ್ನೋದನ್ನ ಅವಳ ಪ್ರಕಾರ ಇಲ್ಲಿ ಹೇಳ್ತಾಳೆ. ಮುಂದೆ ನೋಡೋಣ. ಆದರೆ ಇಷ್ಟು ಆ ಸಂಖ್ಯೆ ಅಷ್ಟು ದೊಡ್ಡದಲ್ಲ ಎಂದು ಆಲೋಚಿಸುತ್ತಾನೆ. ಈಗ ರೋಕ್ಸಿ ಹೇಳ್ತಾಳೆ 1,00,000 ಅನ್ನೋದು ತುಂಬಾ ದೊಡ್ಡದು ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಇಷ್ಟು ಹೇಳ್ತಾನೆ. ನೋಡಿ, ಈಗ ನಂತರ ಆ ಸಂಖ್ಯೆ ಅಷ್ಟೇನು ದೊಡ್ಡದಲ್ಲ, ಆ 1,00,000 ಅಂತಕ್ಕಂಥದ್ದು ಅಷ್ಟೇನು ಹೇಳುವಷ್ಟೇನು ದೊಡ್ಡದಲ್ಲ ಅಂತ ಇಲ್ಲಿ ಇಷ್ಟು ಹೇಳ್ತಾನೆ. ಅದಕ್ಕೆ ಅವನಿಲ್ಲಿ 3 ಉದಾಹರಣೆಗಳನ್ನ ಕೊಡ್ತಾನೆ. ಏನಂತ ನೋಡೋಣ ಈಗ. ಅಹಮದಾಬಾದ್ನಲ್ಲಿರುವ ಕ್ರಿಕೆಟ್ ಸ್ಟೇಡಿಯಂ 1,00,000ಕ್ಕೂ ಹೆಚ್ಚಿನ ಆಸನ ವ್ಯವಸ್ಥೆಯನ್ನು ಹೊಂದಿದೆ ಎಂಬುದು ನಮಗೆ ತಿಳಿದಿದೆಯೇ? ಅಷ್ಟು ಚಿಕ್ಕ ಸ್ಥಳದಲ್ಲಿ 1,00,000 ಜನರು ಅಂತ ಇಲ್ಲಿ ಹೇಳ್ತಾನೆ ಅಲ್ವಾ? ಅಂದ್ರೆ ಆ ಅಹಮದಾಬಾದ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಅಲ್ಲಿ 1,00,000ಕ್ಕೂ ಹೆಚ್ಚಿನ ಸೀಟ್ಗಳ ವ್ಯವಸ್ಥೆ ಇದೆ. ಜನರಿಗೆ ಆಡಿಯನ್ಸ್ಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. 1,00,000ಕ್ಕೂ ಹೆಚ್ಚಿನ ಆಸನಗಳು. ಆದ್ರೆ ಅಷ್ಟೋ ಚಿಕ್ಕ ಒಂದು ಸ್ಥಳಾವಕಾಶದಲ್ಲಿ, ಅಷ್ಟು ಚಿಕ್ಕ ಜಾಗದಲ್ಲಿ 1,00,000 ಜನರು ಅಲ್ಲಿ ಹೇಗಿರ್ತಾರೆ ಅನ್ನೋದನ್ನ ಇಲ್ಲಿ ಇಷ್ಟು ಹೇಳ್ತಾನೆ. ಮತ್ತೆ ಇನ್ನೊಂದು ಹೇಳ್ತಾನೆ. ನೋಡಿ, ಬಹಳಷ್ಟು ಮಾನವರ ತಲೆಗಳಲ್ಲಿ 80,000ದಿಂದ 1,20,000 ಕೂದಲುಗಳಿರುತ್ತವೆ. ಅಷ್ಟು ಚಿಕ್ಕ ಜಾಗದಲ್ಲಿ 1,00,000 ಕೂದಲುಗಳು ಊಹಿಸಿ ಅಲ್ವಾ? ಒಬ್ಬ ಮಾನವನ ತಲೆಯಲ್ಲಿ 80,000ದಿಂದ 1,20,000 ಕೂದಲುಗಳು ಇರ್ತವೆ ಅಂತೆ. ನೋಡಿ, ಎಷ್ಟು ಚಿಕ್ಕ ಜಾಗ, ಅದರಲ್ಲೇ 1,00,000 ಸುಮಾರು ಕೂದಲುಗಳು ಇರ್ತವಲ್ವಾ? ಅದು ಹೇಗೆ? ಆಮೇಲೆ ಇನ್ನೊಂದು ಉದಾಹರಣೆಯನ್ನು ಕೂಡ ಕೊಡ್ತಾನೆ ಅವನು. ಇಷ್ಟು ಮೀನುಗಳಲ್ಲಿ ಕೆಲವು ತಳಿಯ ಮೀನುಗಳಿದ್ದು ಅವುಗಳಲ್ಲಿ ಒಂದು ಹೆಣ್ಣು ಮೀನು ಒಮ್ಮೆಲೆ ಬಹುತೇಕ 1,00,000 ಮೊಟ್ಟೆಗಳನ್ನು ಆರಾಮವಾಗಿ ಇಡುತ್ತದೆ ಎಂಬುದನ್ನು ಕೇಳಿದ್ದೇನೆ.
ಇನ್ನೂ ಕೆಲವು ಒಮ್ಮೆಲೆ 10 ಲಕ್ಷ ಮೊಟ್ಟೆಗಳನ್ನು ಇಡುತ್ತವೆ. ಅಂತಹ ಮೀನುಗಳು ಕೂಡ ಇದಾವೆ. ಒಂದೇ ಬಾರಿ 1 ಲಕ್ಷಗಳಷ್ಟು ಮೊಟ್ಟೆ ಇಡುವಂಥವು, ಹಾಗೆ 10 ಲಕ್ಷ ಮೊಟ್ಟೆಗಳನ್ನು ಇಡ್ತಕ್ಕಂತಹ ಮೀನುಗಳು ಕೂಡ ಇದಾವೆ. ಇದೆಲ್ಲ ಉದಾಹರಣೆಗಳನ್ನ ಕೇಳಿದಾಗ ಇಷ್ಟುವಿನ ಪ್ರಕಾರ ಆ 1 ಲಕ್ಷ ಅಷ್ಟೇನು ದೊಡ್ಡದಲ್ಲ. ಆ 1 ಲಕ್ಷ ಜನರು ಅಷ್ಟು ಚಿಕ್ಕ ಸ್ಟೇಡಿಯಂನಲ್ಲಿ ಕುಳಿತುಕೊಳ್ತಾರೆ. ಇನ್ನು ಆ 1 ಲಕ್ಷದಷ್ಟು ಕೂದಲುಗಳು ಅಷ್ಟು ಚಿಕ್ಕ ತಲೆಯಲ್ಲಿಯೇ ಇರ್ತದೆ. ಹಾಗೆ ಆ 1 ಲಕ್ಷ ಹಾಗೆ 10 ಲಕ್ಷದಷ್ಟು ಮೊಟ್ಟೆಗಳು ಆ ಒಂದು ಮೀನಿನ ಹೊಟ್ಟೆಯಲ್ಲಿಯೇ ಇರ್ತದೆ. ಅಂದ್ರೆ ಅದು ಅಷ್ಟು ಚಿಕ್ಕದು ಅನ್ನುವಂತಹ ಪ್ರಕಾರದಲ್ಲಿ ಇಲ್ಲಿ ಇಷ್ಟು ಹೇಳ್ತಾನೆ. ಈಗ ನೀವು ಈ ಇಬ್ಬರು ಹೇಳಿರುವಂತಹ ಮಾತುಗಳು, ಇಷ್ಟು ಮತ್ತೆ ರೋಕ್ಸಿ ಇಬ್ಬರು ಹೇಳಿದಂತಹ ಮಾತುಗಳನ್ನು ಕೂಡ ಕೇಳಿದ್ದೀರಿ. ಈಗ ನಿಮ್ಗೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನೋಡಿ. 1 ಲಕ್ಷವನ್ನು ಹೇಗೆ ನೋಡುವಿರಿ? 1 ಲಕ್ಷ ದೊಡ್ಡದೇ ಅಥವಾ ಚಿಕ್ಕದೇ ಅಂತ ನಿಮ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದಕ್ಕೆ ನಾವು ಏನಂತ ಉತ್ತರಿಸಬಹುದು ನೋಡಿ. ಗಣಿತದಲ್ಲಿ 1 ಲಕ್ಷವು ದೊಡ್ಡ ಸಂಖ್ಯೆ ಆಗಿದೆ. ಹೇಳಬೇಕು ಅಂದ್ರೆ 1 ಲಕ್ಷ ದೊಡ್ಡ ಸಂಖ್ಯೆನೇ ಆಗಿದೆ. ಆದರೆ ಅದಕ್ಕಿಂತ ದೊಡ್ಡ ಸಂಖ್ಯೆಗಳೊಂದಿಗೆ ಹೋಲಿಸಿದರೆ ಅದು ಚಿಕ್ಕದಾಗಿಯೂ ಕಾಣಬಹುದು. 1 ಲಕ್ಷ ಏನೋ ದೊಡ್ಡ ಸಂಖ್ಯೆನೇ ಆಗಿದೆ, ಆದ್ರೆ ನಾವೇನಾದ್ರೂ ಆ 1 ಲಕ್ಷಕ್ಕಿಂತಲೂ ದೊಡ್ಡ ಸಂಖ್ಯೆ ಜೊತೆಗೆ ಅದನ್ನ ಹೋಲಿಕೆ ಮಾಡಿದಾಗ ಅದು ಚಿಕ್ಕದಾಗಿ ಕೂಡ ಕಾಣಬಹುದು. ಆದ್ದರಿಂದ ಏನಂತ ಹೇಳಬಹುದು? ಆದ್ದರಿಂದ ಅದು ಹೋಲಿಕೆಯನ್ನು ಅವಲಂಬಿಸಿದೆ. ನಾವು ಯಾವುದಾದ್ರೂ ಒಂದು ಸಂಖ್ಯೆ ಜೊತೆಗೆ ಹೋಲಿಕೆ ಮಾಡಿದಾಗ ಆ 1 ಲಕ್ಷ ಅನ್ನುವಂಥದ್ದು ದೊಡ್ಡದ ಚಿಕ್ಕದ ಅಂತ ನಾವು ಹೇಳಬಹುದು ವಿನಃ ನಾವು ಹೀಗೆ ಅಂದಾಜಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಯಾವುದಾದ್ರೂ ಹೋಲಿಕೆ ಮಾಡಿನೇ ನಾವು ಹೇಳಬೇಕಾಗ್ತದೆ, ದೊಡ್ಡದು ಯಾವುದು ಚಿಕ್ಕದು ಯಾವುದು ಅಂತ. ಇದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿತ್ತು. ಬನ್ನಿ ಈಗ ಮುಂದೆ ನೋಡೋಣ. ನೋಡಿ, ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದು ಅಂತ ಇದೆ. ನೋಡಿ, ಸಂಖ್ಯೆಗಳು ನೋಡಿ ಒಂದಷ್ಟು ಅಂಕಿಗಳ ಸಮೂಹ. ಒಂದಷ್ಟು ಅಂಕಿಗಳನ್ನ ಜೊತೆಯಾಗಿ ಸೇರಿಸಿ ಬರೆದಾಗ ಅಲ್ಲಿ ಒಂದು ಸಂಖ್ಯೆ ರೂಪುಗೊಳ್ಳುತ್ತದೆ. ಆದ್ರೆ ನಾವು ಆ ಸಂಖ್ಯೆಯನ್ನ ಓದ್ಬೇಕಲ್ವಾ? ನಾವು ಓದ್ಬೇಕಾಗ್ತದೆ, ಅದನ್ನ ಬರಿಬೇಕಾಗ್ತದೆ. ಅದಕ್ಕೆ ಕೆಲವೊಂದಷ್ಟು ಕ್ರಮಗಳನ್ನು ನಾವು ಪಾಲಿಸಬೇಕು ಮತ್ತು ಕೆಲವೊಂದು ನಿಯಮಗಳು ಕೂಡ ಇದಾವೆ. ಅದು ಏನೇನು ಅಂತ ಈಗ ನೋಡೋಣ. ನೋಡಿ, ಭಾರತೀಯ ಸ್ಥಾನಬೆಲೆ ಪದ್ಧತಿಯಲ್ಲಿ 45,830 ರಂತಹ 5 ಅಂಕಿಯ ಸಂಖ್ಯೆಗಳನ್ನು ಈಗಾಗಲೇ ಬಳಸುತ್ತಿದ್ದೇವೆ. ಸಂಖ್ಯೆಗಳು ದೊಡ್ಡದಾದಲ್ಲಿ ಅಲ್ಪ ವಿರಾಮ ಅಂದ್ರೆ ಕೊಮವನ್ನು ಬಳಸುವುದರಿಂದ ಅವುಗಳನ್ನು ಸುಲಭವಾಗಿ ಓದಲು ಸಹಾಯಕವಾಗುತ್ತದೆ. ನೀವು ಈಗಷ್ಟೇ ಗಮನಿಸಿರುವಂತೆ ಅಲ್ಪ ವಿರಾಮವನ್ನು 10,000 ಹಾಗೂ 1 ಲಕ್ಷವನ್ನು ಪ್ರತಿನಿಧಿಸುವ ಸ್ಥಾನಗಳ ಮಧ್ಯದಲ್ಲಿ ಬಳಸುತ್ತೇವೆ. ನೋಡಿ, ಇದು ಭಾರತೀಯ ಸ್ಥಾನಬೆಲೆ ಪದ್ಧತಿಯ ಪ್ರಕಾರ. ಇಲ್ಲಿ ಭಾರತೀಯ ಸ್ಥಾನಬೆಲೆ ಪದ್ಧತಿಯ ಪ್ರಕಾರ ಏನ್ ಮಾಡಬೇಕು ಅಂದ್ರೆ ನೋಡಿ, ಈಗ ಇದೊಂದು ಸಂಖ್ಯೆ 45830 ಅಂತ ಇದೆ. ಇದು 45,830 ಅಲ್ವಾ? ನಾವು ಇಲ್ಲಿ ಎಲ್ಲಿ ಅಲ್ಪ ವಿರಾಮ ಅಥವಾ ಕೊಮವನ್ನ ಹಾಕಬೇಕು ಅಂದ್ರೆ ನೋಡಿ, ಕೊನೆಯದರಿಂದ ಪ್ರಾರಂಭಿಸಿ ನೀವು 3 ಸ್ಥಾನಗಳನ್ನ ಬಿಟ್ಟು ಒಂದು ಕೊಮವನ್ನ ಹಾಕಬೇಕು. 3 ಸ್ಥಾನಗಳನ್ನ ಬಿಟ್ಟು ಒಂದು ಕೊಮವನ್ನ ಹಾಕ್ತೀರಿ, ಆಯ್ತಾ? ಅದೇ ಒಂದು ವೇಳೆ ನೀವೀಗ 1 ಲಕ್ಷವನ್ನ ಬರಿಬೇಕು ಅಂತ ಇದ್ರೆ ನೋಡಿ, ಕೊನೆಯಿಂದ ಪ್ರಾರಂಭಿಸಿ ಅಂದ್ರೆ ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ ಬಿಡಿ 10 100 ಈ ರೀತಿಯಾಗಿ ಮಾಡಿ ಇಲ್ಲಿ ನೀವು ಕೊಮವನ್ನ ಹಾಕ್ತೀರಿ. 3 ಸ್ಥಾನಗಳನ್ನ ಬಿಟ್ಟು ಒಂದು ಕೊಮ ಹಾಕ್ತೀರಿ. ಮೊದಲ ಬಾರಿ ಮಾತ್ರ ನೀವಿಲ್ಲಿ 3 ಸ್ಥಾನಗಳನ್ನ ಬಿಡಬೇಕು. ಅನಂತರ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ನೀವೇನ್ ಮಾಡ್ಬೇಕು, ಅಲ್ಲಿ 2 ಸ್ಥಾನಗಳನ್ನ ಬಿಟ್ಟು ಕೊಮ ಹಾಕ್ತಾ ಹೋಗ್ಬೇಕು. ನೋಡಿ, ಇಲ್ಲಿ 3 ಸ್ಥಾನಗಳನ್ನ ಬಿಟ್ಟು ಒಂದು ಕೊಮ ಹಾಕಲಾಗಿದೆ. ಹಾಗೆ ಅನಂತರದಲ್ಲಿ 2 ಸ್ಥಾನಗಳನ್ನ ಬಿಟ್ಟು ಮತ್ತೊಂದು ಕೊಮ ಹಾಕಲಾಗಿದೆ. ಇನ್ನು ಮುಂದೆ ಒಂದು ವೇಳೆ ಇನ್ನು ಅನೇಕ ಅಂಕಿಗಳಲ್ಲಿ ಒಂದು ವೇಳೆ ಇದ್ದಿದ್ದಿದ್ರೆ ಏನ್ ಮಾಡ್ಬೇಕಿತ್ತು ನೋಡಿ, ಇಲ್ಲಿ ಮತ್ತೆ 2 ಅಂಕಿಗಳನ್ನ ಬಿಟ್ಟು ನಾವು ಕೊಮವನ್ನ ಹಾಕ್ತಾ ಹೋಗ್ಬೇಕಾಗಿತ್ತು. ಈ ರೀತಿಯಾಗಿ ಆ ಒಂದು ಭಾರತೀಯ ಸ್ಥಾನಬೆಲೆ ಪದ್ಧತಿಯ ಪ್ರಕಾರ ನಾವು ಕೊಮವನ್ನ ಹಾಕುವಂಥದ್ದು. ನೋಡಿ, ಇಲ್ಲಿ 2 ಉದಾಹರಣೆಗಳು ಕೂಡ ಇದಾವೆ. 12,78,830 ಅಂತಕ್ಕಂಥ ಈ ಒಂದು ಸಂಖ್ಯೆ ನೋಡಿ ಹೇಗೆ ಹಾಕಲಾಗಿದೆ ಕೊಮವನ್ನ. ನೋಡಿ, ಕೊನೆಯಿಂದ ಪ್ರಾರಂಭಿಸಿ ನೋಡಿ 3 ಸ್ಥಾನಗಳನ್ನ ಬಿಟ್ಟು ಒಂದು ಕೊಮವನ್ನ ಹಾಕಬೇಕು. ಹಾಗೆ ಅನಂತರದಲ್ಲಿ ಮತ್ತೆ 2 ಸ್ಥಾನಗಳನ್ನು ಬಿಟ್ಟು ಒಂದು ಕೊಮವನ್ನ ಹಾಕಬೇಕು. ಆಯ್ತು, ಈಗ ಇದು ಓದಲಿಕ್ಕೆ ಸಿದ್ಧ. 12,78,830 ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ನೋಡಿ 15,75,000 ಅಂತ ಇದೆ. ಇದರಲ್ಲಿ ಕೂಡ ನೀವು ಹೀಗೆ ಮಾಡಬೇಕು.
ಕೊನೆಯಿಂದ ಪ್ರಾರಂಭಿಸಿ ಅಂದ್ರೆ ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ 3 ಸ್ಥಾನಗಳನ್ನು ಬಿಟ್ಟು ಒಂದು ಕೊಮವನ್ನು ಹಾಕ್ತೀರಿ. ಅನಂತರದಲ್ಲಿ 2 ಸ್ಥಾನಗಳನ್ನು ಬಿಟ್ಟು ಒಂದು ಕೊಮವನ್ನು ಹಾಕ್ತೀರಿ. ಅರ್ಥ ಆಯ್ತಾ? ಇದು ಏನು ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಅಂಕಿಗಳನ್ನ ಬರೆಯುವಂಥದ್ದು ಮತ್ತು ಓದುವಂತಹ ವಿಧಾನ ಆಗಿದೆ. ಈಗ ನಾವು ಒಂದಷ್ಟು ಪ್ರಶ್ನೆಗಳಿಗೆ ಪರಿಹರಿಸ್ತಾ ಹೋಗೋಣ, ಉತ್ತರಗಳನ್ನು ಕಂಡುಕೊಳ್ತಾ ಹೋಗೋಣ. ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಡಲಾಗಿದೆ, ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಿರಿ ಅಂತ ಕೊಡಲಾಗಿದೆ. ನೋಡಿ, ಇದರಲ್ಲಿ 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದು ಈ ರೀತಿಯಾದಂತಹ ಒಂದು ಸಂಖ್ಯೆಯನ್ನ ಕೊಡಲಾಗಿದೆ. ಇದನ್ನು ನಾವು ಹೇಗೆ ಪದಗಳಲ್ಲಿ ಬರೆಯಬಹುದು? ನೋಡಿ, 3,06,100 ಅಂತ ಬರಿತೀವಿ. ನೋಡಿ, 3,06,100 ಆಗತ್ತೆ. ಅನಂತರ ಎರಡನೇದು ಏನಾಗತ್ತೆ ನೋಡಿ, 5,04,085. ನೋಡಿ, ಇಲ್ಲಿ ಸಂಖ್ಯೆಯಲ್ಲೂ ಕೂಡ ನೀವು ನೋಡಬಹುದು 5,04,085. ನಂತರ ಸಿ ಪ್ರಶ್ನೆ, ಇದೇನಾಗತ್ತೆ 27,30,30,000. ನೋಡಿ, 27,30,30,000. ನೆಕ್ಸ್ಟ್ ಡಿ ಏನಾಗತ್ತೆ? ಇದು ಡಿ ಪ್ರಶ್ನೆಗೆ ಉತ್ತರ ನೋಡಿ, 70,53,138. 70,53,138 ಅಂತ ಆಗತ್ತೆ. ಈಗ ಮುಂದೆ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಮುಂದಿನ ಪ್ರತಿಯೊಂದಕ್ಕೂ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿ ಸಂಬಂಧಿಸಿದ ಸಂಖ್ಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ಭಾರತೀಯ ಪದ್ಧತಿಯ ಪ್ರಕಾರ, ಸ್ಥಾನ ಬೆಲೆ ಪದ್ಧತಿಯ ಪ್ರಕಾರ ಯಾವ ರೀತಿ ಓದುತ್ತಾರೆ ಅಂತ ಇಲ್ಲಿ ಕೊಡಲಾಗಿದೆ. ಇದಕ್ಕೆ ನೀವೇನ್ ಮಾಡಬೇಕು? ಅದನ್ನ ಸಂಖ್ಯಾ ರೂಪದಲ್ಲಿ ಬರಿಬೇಕು. ಭಾರತೀಯ ಸ್ಥಾನ ಬೆಲೆ ಪದ್ಧತಿಯಲ್ಲಿಯೇ ನೀವು ಸಂಖ್ಯೆಗಳನ್ನ ಬರಿಬೇಕು, ಕೊಮವನ್ನ ಬಳಸಿ ಬರಿಬೇಕಾಗತ್ತೆ. ನೋಡಿ, ಮೊದಲನೇ ಪ್ರಶ್ನೆನ ನೋಡೋಣ. ಪ್ರಶ್ನೆ ಎ, 1,23,456 ಅಂತ ಇದೆ. ಇದನ್ನ ನಾವು ಸಂಖ್ಯೆಗಳಲ್ಲಿ ಬರೆದಾಗ ಹೇಗಾಗತ್ತೆ? ಅಂಕಿಗಳಲ್ಲಿ ಬರೆದಾಗ ನೋಡಿ, 1,23,456 ಅಂತ ಆಗತ್ತೆ. ನೋಡಿ, ಕೊಮವನ್ನ ಹೇಗೆ ಹಾಕೋದು? ನೋಡಿ, ಈ ಬಿಡಿ ಸ್ಥಾನದಿಂದ ಪ್ರಾರಂಭಿಸಿ 3 ಸ್ಥಾನಗಳನ್ನ ಬಿಟ್ಟು ಒಂದು ಕೊಮವನ್ನ ಹಾಕ್ತೀರಿ. ಅನಂತರ 2 ಸ್ಥಾನವನ್ನ ಬಿಟ್ಟು ಇನ್ನೊಂದು ಕೊಮವನ್ನ ಹಾಕ್ತೀರಿ. ಅಲ್ಲಿಗೆ ಆ ಒಂದು ಸಂಖ್ಯೆ ಓದ್ಲಿಕ್ಕೆ ಸಿದ್ಧ ಆಗ್ತದೆ. ಅದೇ ರೀತಿಯಾಗಿ ನೋಡಿ, ಬಿ ಪ್ರಶ್ನೆಯನ್ನ ನೋಡಿದಾಗ 4,07,704 ಅಂತ ಇದೆ. ಇದನ್ನ ನಾವು ಹೇಗೆ ಬರಿಬಹುದು? ನೋಡಿ, 4,07,704. ಸೇಮ್ ಅದೇ ರೀತಿಯಾಗಿ ನಾವು ಇಲ್ಲಿ ಅಲ್ಪ ವಿರಾಮ ಅಥವಾ ಕೊಮಾವನ್ನ ಹಾಕ್ತೀವಿ. ನೆಕ್ಸ್ಟ್ ಸಿ ಪ್ರಶ್ನೆ, 50,05,50. ಇದು ಹೇಗಾಗತ್ತೆ ಬರೆದಾಗ? ನೋಡಿ, 50,05,50. ನೋಡಿ, ಕೊಮವನ್ನ ಹೇಗೆ ಹಾಕ್ತಿದ್ದಾರೆ ನೋಡಿ, ಕೊನೆಯಿಂದ ಪ್ರಾರಂಭಿಸಿ 3 ಸ್ಥಾನಗಳನ್ನು ಬಿಟ್ಟು ಒಂದು ಕೊಮ, ಅನಂತರ 2 ಸ್ಥಾನಗಳನ್ನು ಬಿಟ್ಟು ಒಂದು ಕೊಮ ಅಥವಾ ಅಲ್ಪ ವಿರಾಮವನ್ನು ಇಲ್ಲಿ ಹಾಕಲಾಗಿದೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, 10,235. ಇದನ್ನ ಬರೆದಾಗ ಏನಾಗತ್ತೆ ನೋಡಿ, ಈ ರೀತಿಯಾಗಿ ಆಗತ್ತೆ 10,235 ಈ ರೀತಿ ಬರೀಬಹುದು. ಇದೇನಾಗಿತ್ತು ನೋಡಿ, ಇಲ್ಲಿ ಸಂಖ್ಯೆಯನ್ನ ಪದಗಳಲ್ಲಿ ಬರೆಯುವಂಥದ್ದು. ಅನಂತರ ಇಲ್ಲಿ ಪದಗಳಲ್ಲಿ ಕೊಟ್ಟಿರತಕ್ಕಂತಹ ಆ ಸಂಖ್ಯೆಯನ್ನ ನೀವು ಅಂಕಿಗಳಲ್ಲಿ ಬರೆಯುವಂಥದ್ದು. ಯಾವುದರ ಪ್ರಕಾರ? ಭಾರತೀಯ ಸ್ಥಾನ ಬೆಲೆ ಪದ್ಧತಿಯ ಪ್ರಕಾರ ಆಗಿದೆ. ಬನ್ನಿ ಹಾಗಿದ್ರೆ ಈಗ ಮುಂದೆ ನೋಡೋಣ. ನೋಡಿ, ನೆಕ್ಸ್ಟ್ ನಿಮಗೆ ಈ ರೀತಿ ಕೊಡಲಾಗಿದೆ, 10ರ ಭೂಮಿ ಅಂತ ಕೊಟ್ಟಿದ್ದಾರೆ. ನೋಡಿ, 10ರ ಭೂಮಿಯಲ್ಲಿ ವಿಶೇಷ ಗುಂಡಿಗಳನ್ನು ಹೊಂದಿರುವ ವಿಶೇಷ ಕ್ಯಾಲ್ಕುಲೇಟರ್ಗಳಿವೆ. ಏನಿದೆ ಅಂದ್ರೆ, ಇಲ್ಲಿ ಯೋಚನಾಭರಿತ ಸಾವಿರಗಳಲ್ಲಿ ಅಂದ್ರೆ +1,000 ಇರುವ ಒಂದೇ ಒಂದು ಗುಂಡಿ ಇದೆ. ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಗಳನ್ನು ಒತ್ತಬೇಕು? ಅಂದ್ರೆ ನೋಡಿ, ಇಲ್ಲಿ ಯೋಚನಾಭರಿತ ಸಾವಿರ ಅಂದ್ರೆ ಅದು ಒಂದು ಕ್ಯಾಲ್ಕುಲೇಟರ್. ಅರ್ಥ ಆಯ್ತಾ? ಕ್ಯಾಲ್ಕುಲೇಟರ್ ಇದೆ ಅಲ್ವಾ, ಲೆಕ್ಕ ಮಾಡ್ಲಿಕ್ಕೆ ಬಳಸ್ತಾರಲ್ವಾ, ಆ ಒಂದು ಕ್ಯಾಲ್ಕುಲೇಟರ್ ಇದು. ಅದನ್ನೇ ಗುಂಡಿಗಳು ಅಂತಂದ್ರೆ ಏನಂದ್ರೆ ಆ ಒಂದು ಬಟನ್ಸ್. ಕ್ಯಾಲ್ಕುಲೇಟರ್ಗಳಲ್ಲಿ ಬಟನ್ಗಳು ಇರ್ತವೆ ಅಲ್ವಾ, ಅದನ್ನೇ ಗುಂಡಿಗಳು ಅಂತ ಕರೀತಾರೆ. ಆಯ್ತಾ? 10ರ ಭೂಮಿ ನೋಡಿ, 10ರ ಭೂಮಿ ಅಂತಕ್ಕಂತಹ ಒಂದು ಸುಂದರವಾದಂತಹ ಕ್ಯಾಲ್ಕುಲೇಟರ್. ಇದರಲ್ಲಿ ನೋಡಿ, ಕೇವಲ 1,000 ಬಟನ್ ಮಾತ್ರ ಇರುವಂಥದ್ದು, 1,000 ಗುಂಡಿ ಮಾತ್ರ ಇದೆ. ಈಗ ಏನ್ ಮಾಡಿದ್ದಾರೆ, ಅದರ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೋಡಿ ಏನಂತ ಇದೆ ಅಂತ ನೋಡೋಣ. ಪ್ರಶ್ನೆ ಎ,
3,000 ಅಂತ ಇದೆ. ಈಗ 3,000 ಆಗ್ಬೇಕು ಅಂದ್ರೆ ನಾವು ಈ ಒಂದು ಕ್ಯಾಲ್ಕುಲೇಟರ್ ನಲ್ಲಿ ಈ ಒಂದು ಬಟನ್ ಅನ್ನ ಎಷ್ಟು ಸಲ ಒತ್ತಬೇಕು ನೋಡಿ. 3 ಬಾರಿ ಇದನ್ನ ಕ್ಲಿಕ್ ಮಾಡಿದಾಗ ಅಥವಾ ಒತ್ತಿದಾಗ ನಮ್ಗೆ ಏನ್ ಸಿಗ್ತದೆ? 3,000 ಸಿಗ್ತದೆ ಅಲ್ವಾ? ಹಾಗಾಗಿ ನಾವಿಲ್ಲಿ ಉತ್ತರ ಏನಂತ ಬರಿತೀವಿ? 3 ಬಾರಿ ಅಂತ. ಅಲ್ಲಿ ಅವರೇ ಕೊಟ್ಟಿದ್ದಾರೆ 3 ಬಾರಿ ಅಂತ. ನೆಕ್ಸ್ಟ್ ನಿಮಗೆ ಇಲ್ಲಿ ಬಿ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ನೋಡಿ. 10,000 ಅಂತ ಇದೆ. ಈಗ 10,000 ಆಗ್ಬೇಕು ಅಂದ್ರೆ ನಾವು ಈ ಒಂದು ಬಟನ್ ಅನ್ನ ಎಷ್ಟು ಸರಿ ಒತ್ತಬೇಕು ನೋಡಿ. ನಾವು ಅದನ್ನ 10 ಬಾರಿ ಒತ್ತಬೇಕಾಗ್ತದೆ. 10 ಬಾರಿ ನಾವೊಂದು ಈ ಕ್ಯಾಲ್ಕುಲೇಟರ್ ನಲ್ಲಿ ಒತ್ತಿದಾಗ ನಮಗೆ 10,000 ಸಿಗ್ತದೆ. ಅದೇ ರೀತಿಯಾಗಿ 53,000 ಸಿಗ್ಬೇಕಂದ್ರೆ ಎಷ್ಟು ಸಲ ಒತ್ತಬೇಕು ನಾವು? 53 ಬಾರಿ ಒತ್ತಬೇಕಾಗ್ತದೆ. ಇದೇ ಬಟನ್ ಅನ್ನ 53 ಬಾರಿ ಒತ್ತಿದಾಗ ನಮ್ಗೆ ಎಷ್ಟು ಸಿಗ್ತದೆ? 53,000 ಸಿಗ್ತದೆ ಅಲ್ವಾ? ನೆಕ್ಸ್ಟ್ ಡಿ ಪ್ರಶ್ನೆ. 90,000 ಅಂತ ಇದೆ. 90,000 ಆಗ್ಬೇಕು ಅಂದ್ರೆ ನಾವು ಎಷ್ಟು ಬಾರಿ ಒತ್ತಬೇಕು? 90 ಬಾರಿ ಒತ್ತಬೇಕು ನೋಡಿ. 90 ಗುಣಿಸು 1,000 ಎಷ್ಟಾಗ್ತದೆ? 90,000 ಆಗ್ತದೆ ಅಲ್ವಾ? ನೋಡಿ, 90 ಗುಣಿಸು 1,000 90,000 ಬಂತು ನಮ್ಗೆ. ಆ ರೀತಿಯಾಗಿ ನೆಕ್ಸ್ಟ್ ನೋಡಿ, 1,00,000 ಆಗ್ಬೇಕು. 1,00,000 ಆಗ್ಬೇಕು ಅಂದ್ರೆ ನಾವು ಎಷ್ಟು ಸಾವಿರಗಳನ್ನ ಒತ್ತಬೇಕಾಗ್ತದೆ ನೋಡಿ. ನಾವು 100 ಬಾರಿ ಒತ್ತಬೇಕಾಗ್ತದೆ. 100 ಬಾರಿ ಒತ್ತಿದಾಗ 1,00,000 ಆಗ್ತದೆ. ಈಗ ನಿಮಗೆ ಇಲ್ಲಿ ಎಫ್ ಪ್ರಶ್ನೆಯಲ್ಲಿ ಅವರು ನೋಡಿ, ಅವರು ಎಷ್ಟು ಬಾರಿ ಒತ್ತಬೇಕು ಅಂತ ಅವರೇ ಕೊಟ್ಟಿದ್ದಾರೆ ನೋಡಿ. 153 ಬಾರಿ ಒತ್ತಬೇಕು ಅಂತ ಕೊಡಲಾಗಿದೆ. ನಾವು ಆ 153 ಬಾರಿ ಈ ಒಂದು ಸಂಖ್ಯೆ ಈ ಕ್ಯಾಲ್ಕುಲೇಟರ್ ಅನ್ನು ಒತ್ತಿದಾಗ ನಮಗೆ ಯಾವ ಸಂಖ್ಯೆ ಸಿಗುತ್ತೆ ಅಂತ ನಾವೀಗ ಇಲ್ಲಿ ಬರಿಬೇಕಾಗ್ತದೆ ನೋಡಿ. ಏನಾಗ್ತದೆ? 1,53,000 ನಮ್ಗೆ ಸಿಗ್ತದೆ. ಹೇಗೆ ನೋಡಿ, 153 ಗುಣಿಸು 1,000 ಮಾಡಿದಾಗ ನಿಮ್ಗೆ ಎಷ್ಟು ಆನ್ಸರ್ ಸಿಗ್ತದೆ? 1,53,000 ನೋಡಿ. ಇಷ್ಟೇ. ಇಲ್ಲಿ ಎಷ್ಟು ಸೊನ್ನೆಗಳಿದಾವೆ ಅಷ್ಟು ಸೊನ್ನೆಗಳನ್ನ ಆ 153ರ ಮುಂದೆ ಹಾಕುವಂಥದ್ದು. ಅರ್ಥ ಆಯ್ತಾ? ಈ ರೀತಿ. ನೆಕ್ಸ್ಟ್ ನೋಡಿ, ಜಿ ಪ್ರಶ್ನೆ. 1,00,000 ಆಗಲು ಎಷ್ಟು ಸಾವಿರಗಳು ಬೇಕು? 1,00,000 ಆಗ್ಬೇಕು ಅಂದ್ರೆ ಎಷ್ಟು ಸಾವಿರಗಳು ಬೇಕಾಗ್ತದೆ? 100,000ಗಳು ಬೇಕಾಗ್ತದೆ ನೋಡಿ. ಇಲ್ಲಿ ಈ ಪ್ರಶ್ನೆಯಲ್ಲಿ ಕೇಳಿದಾರಲ್ವಾ, ಅದೇ ಪ್ರಶ್ನೆನ ಈ ರೀತಿಯಾಗಿ ಕೇಳಿದಾರೆ ಅಷ್ಟೇ ನೋಡಿ. 1,00,000 ಆಗ್ಲಿಕ್ಕೆ ನಾವು ಎಷ್ಟು ಸಾವಿರಗಳನ್ನ ಸೇರಿಸಬೇಕಾಗ್ತದೆ? 100,000ಗಳನ್ನ ಸೇರಿಸಿದಾಗ 1,00,000 ಆಗ್ತದೆ. ಬನ್ನಿ ಈಗ ಹಾಗಿದ್ರೆ ಮುಂದೆ ನೋಡೋಣ. ನೋಡಿ, ಈಗ ಎರಡನೆಯ ಪ್ರಶ್ನೆ. ಬಳಲಿಸುವ ಹತ್ತುಗಳಲ್ಲಿ ಅಂದ್ರೆ +10 ಇರತಕ್ಕಂತಹ ಕ್ಯಾಲ್ಕುಲೇಟರ್ ಇರುವ ಒಂದೇ ಒಂದು ಗುಂಡಿ ಇದೆ. ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಯನ್ನು ಒತ್ತಬೇಕು ಅಂತ ಕೇಳಿದ್ದಾರೆ ನೋಡಿ. ಈ ಒಂದು ಕ್ಯಾಲ್ಕುಲೇಟರ್ ನಲ್ಲಿ ಕೇವಲ 10ರ ಬಟನ್ ಮಾತ್ರ ಇದೆ, 10ರ ಗುಂಡಿ ಮಾತ್ರ ಇದೆ ನೋಡಿ. ಅದರಲ್ಲಿ ಈಗ ಎ ಪ್ರಶ್ನೆನ ನೋಡೋಣ. 500 ಅಂತ ಇದೆ. 500 ಆಗ್ಬೇಕಂದ್ರೆ ಇಲ್ಲಿ ಎಷ್ಟು ಬಾರಿ ಒತ್ತಬೇಕಾಗ್ತದೆ ನೋಡಿ? 50 ಬಾರಿ ಒತ್ತಬೇಕಾಗ್ತದೆ ನೋಡಿ. 50 ಗುಣಿಸು 10 ಮಾಡಿದಾಗ ನಮ್ಗೆ 500 ಸಿಗ್ತದೆ ಅಲ್ವಾ? ಆ ರೀತಿ ನೋಡಿ. ಈ ಒಂದು ಎಷ್ಟು ಬಾರಿ ಇದೆ ಅಲ್ವಾ, ಅದಕ್ಕೆ ನಾವು ಈ ಒಂದು ಕ್ಯಾಲ್ಕುಲೇಟರ್ನ ಗುಂಡಿಯ ಮೇಲೆ ಇರ್ತಕ್ಕಂಥ ನಂಬರ್ ಅನ್ನ ಗುಣಿಸಿದಾಗ ನಮ್ಗೆ ಈ ಒಂದು ಸಂಖ್ಯೆ ನಮ್ಗೆ ಸಿಗ್ಬೇಕು. ಆ ರೀತಿ ಇದ್ರೆ ಅದು ಸರಿ ಇದೆ ಅಂತ ಅರ್ಥ. ನೆಕ್ಸ್ಟ್ ಬಿ ಪ್ರಶ್ನೆ. 780 ಸಿಗ್ಬೇಕಂದ್ರೆ ಎಷ್ಟು ಬಾರಿ ಒತ್ತಬೇಕಾಗ್ತದೆ? 78 ಬಾರಿ ಒತ್ತಬೇಕಾಗ್ತದೆ. ಇನ್ನು 1,000 ಸಿಗ್ಬೇಕು ಅಂದ್ರೆ 100 ಬಾರಿ ಒತ್ತಬೇಕಾಗ್ತದೆ. ಒಂದು ವೇಳೆ ಈ 10ರ ಕೀಯನ್ನ 100 ಬಾರಿ ಒತ್ತಿದ್ರೆ ನಮ್ಗೆ 1,000 ಸಿಗ್ತದೆ. ನೆಕ್ಸ್ಟ್ ನೋಡಿ, ಡಿ ಪ್ರಶ್ನೆ. 3,700 ಅದಕ್ಕಾಗಿ ನಾವು ಎಷ್ಟು ಬಾರಿ ಒತ್ತಬೇಕಾಗ್ತದೆ? 370 ಬಾರಿ ಒತ್ತಬೇಕಾಗ್ತದೆ ನೋಡಿ. 370 ಗುಣಿಸು 10 ಮಾಡಿದ್ರೆ ನಮ್ಗೆ 3,700 ಸಿಗ್ತದೆ ಅಲ್ವಾ? ಹಾಗಾಗಿ ನಾವಿಲ್ಲಿ ಎಷ್ಟು ಬಾರಿ ಒತ್ತಬೇಕಾಗ್ತದೆ? 370 ಬಾರಿ ಒತ್ತಬೇಕು. ನೆಕ್ಸ್ಟ್ ನೋಡಿ, ಈ ಪ್ರಶ್ನೆ. 10,000 ಆಗ್ಬೇಕಿದ್ರೆ ಎಷ್ಟು ಬಾರಿ ಒತ್ತಬೇಕು ನೋಡಿ? ಬರೋಬ್ಬರಿ 1,000 ಬಾರಿ ಒತ್ತಬೇಕಾಗ್ತದೆ. ಈ ಒಂದು ಬಟನ್ ಅನ್ನು ಹಿಡ್ಕೊಂಡು 1,000 ಬಾರಿ ನಾವು ಕ್ಲಿಕ್ ಮಾಡಿದಾಗ ಅದನ್ನೆಲ್ಲವನ್ನ ಕೂಡಿಸಿದಾಗ ನಮ್ಗೆ ಒಂದು 10,000 ಸಿಗುವಂಥದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ 1,00,000 ಸಿಗ್ಬೇಕಂತೆ. 1,00,000 ಸಿಗ್ಬೇಕಾದ್ರೆ ನಾವು ಇದನ್ನು ಎಷ್ಟು ಬಾರಿ ಒತ್ತಬೇಕಾಗ್ತದೆ ಅಂತ ಕೇಳ್ತಾ ಇದ್ದಾರೆ ನೋಡಿ. ಅದಕ್ಕೇನ್ ಮಾಡ್ಬೇಕು ನೋಡಿ, 1,00,000ಕ್ಕೆ ಎಷ್ಟು ಸೊನ್ನೆಗಳಿರ್ತವೆ? 5 ಸೊನ್ನೆಗಳು ಇರ್ತವೆ ಅಲ್ವಾ? ನೋಡಿ, ಇಲ್ಲಿ 10ರ ಕೀಯನ್ನ ನಾವು ಒತ್ತುವಂಥದ್ದು. 10ಕ್ಕೆ ಎಷ್ಟು ಸೊನ್ನೆ ಇದೆ? ಒಂದೇ ಒಂದು ಸೊನ್ನೆ ಇರುವಂಥದ್ದು. ಹಾಗಾಗಿ ನೀವು ಆ 1,00,000ದ 5 ಸೊನ್ನೆಗಳಲ್ಲಿ ಒಂದು ಸೊನ್ನೆನ ತೆಗೆದು ಬಿಡಿ. ಎಷ್ಟಾಗ್ತದೆ? ತೆಗೆದಾಗ ನಮ್ಗೆ 4 ಸೊನ್ನೆಗಳು ಬರ್ತವೆ. 1,00,000ಕ್ಕೆ 5 ಸೊನ್ನೆ ಇದೆ, ಅದರಿಂದ ನಾವು ಒಂದು ಸೊನ್ನೆಯನ್ನ ಕಿತ್ತು ತೆಗಿಬೇಕು. ಆಗ ಎಷ್ಟಾಗ್ತದೆ?
ನೋಡಿ 10,000 ಆಗ್ತದೆ. ಅಂದರೆ 10,000 ಬಾರಿ ನಾವು ಈ 10ರ ಕೀಯನ್ನು ಒತ್ತಿದಾಗ 1,00,000 ಸಿಗ್ತದೆ ಅನ್ನುವಂಥದ್ದು ಕನ್ಫರ್ಮ್ ಆಗತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ 435 ಬಾರಿ ಒತ್ತಿದಾಗ ನಮಗೆ ಯಾವ ಸಂಖ್ಯೆ ಸಿಗ್ತದೆ ಅಂತ ಕೇಳಿದ್ದಾರೆ. ಯಾವ ಸಂಖ್ಯೆ ಸಿಗ್ತದೆ ನೋಡಿ, ಇದನ್ನ ನಾವು ಈ ಒಂದು 10ರಿಂದ ಗುಣಿಸಬೇಕು. 435 ಗುಣಿಸು 10 ಮಾಡಿದಾಗ ನಮಗೆ ಎಷ್ಟು ಸಿಗ್ತದೆ? 4,350 ಅಂತಕ್ಕಂಥದ್ದು ಸಿಗತ್ತೆ. ಈ ರೀತಿಯಾಗಿ ನಾವು ಈ ಬಳಲಿಸುವ ಹತ್ತುಗಳಲ್ಲಿ ನಾವು ಈ ಎಲ್ಲ ಸಂಖ್ಯೆಗಳನ್ನ ರಚಿಸಬಹುದು. ಬನ್ನಿ ಹಾಗಿದ್ರೆ ಈಗ ಮುಂದೆ ನೋಡೋಣ. 3ನೆಯ ಪ್ರಶ್ನೆ. ಚೊಕ್ಕದಾದ ನೂರುಗಳಲ್ಲಿ ಒಂದೇ ಒಂದು 100ರ ಗುಂಡಿ ಇದೆ. ಮುಂದಿನವುಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿ ಒತ್ತಬೇಕು? ಸೇಮ್ ಅದೇ ರೀತಿಯಾಗಿ ಈ ಒಂದು ಕ್ಯಾಲ್ಕುಲೇಟರ್ನಲ್ಲಿ ಯಾವುದರ ಗುಂಡಿ ಇದೆ? 100ರ ಗುಂಡಿ ಇದೆ, 100ರ ಬಟನ್ ಇದೆ. ನೋಡಿ ಈಗ ಪ್ರಶ್ನೆ ಎ. 400 ಆಗ್ಬೇಕಂದ್ರೆ ನಾವು ಎಷ್ಟು ಬಾರಿ ಒತ್ತಬೇಕಾಗ್ತದೆ? 4 ಬಾರಿ ಒತ್ತಬೇಕಾಗ್ತದೆ. ಅದೇ ನಮಗೆ ಇಲ್ಲಿ 3,700 ಸಿಗ್ಬೇಕು ಅಂದ್ರೆ ಎಷ್ಟು ಬಾರಿ ಒತ್ತಬೇಕು? 37 ಬಾರಿ ಒತ್ತಬೇಕಾಗ್ತದೆ. ನೋಡಿ 37ಕ್ಕೆ ಇನ್ನೊಂದೆರಡು 0 ಸೇರಿಸಿದ್ರೆ ನಮ್ಗೆ ಆಗ್ತದೆ ನೋಡಿ 3,700 ಆಗ್ತದೆ. ಇದನ್ನ ಮತ್ತೆ ಈ ಒಂದು ಸಂಖ್ಯೆನ ಗುಣಿಸಿದಾಗ ನಮ್ಗೆ ಈ ಸಂಖ್ಯೆ ಸಿಗ್ಬೇಕು. ನೆಕ್ಸ್ಟ್ ನೋಡಿ ಸಿ ಪ್ರಶ್ನೆ. 10,000 ಆಗ್ಬೇಕು ಅಂದ್ರೆ ನಾವು ಎಷ್ಟು ಬಾರಿ ಒತ್ತಬೇಕಾಗ್ತದೆ? 100 ಬಾರಿ ಒತ್ತಬೇಕಾಗ್ತದೆ. ನೆಕ್ಸ್ಟ್ 53,000 ಆಗ್ಬೇಕು ಅಂದ್ರೆ ನಾವು 530 ಬಾರಿ ಒತ್ತಬೇಕಾಗ್ತದೆ. ಹಾಗೆ ಈ ಪ್ರಶ್ನೆಯಲ್ಲಿ ಕೇಳಿದ್ದಾರೆ 90,000 ಆಗ್ಬೇಕು ಅಂದ್ರೆ ನಾವು 900 ಬಾರಿ ಒತ್ತಬೇಕು. ಹಾಗೆ 97,600 ಆಗ್ಬೇಕು ಅಂದ್ರೆ 976 ಬಾರಿ ಒತ್ತಬೇಕಾಗ್ತದೆ. ಇನ್ನು ಬರೋಬ್ಬರಿ 1,00,000 ನಮಗೆ ಸಿಗಬೇಕು ಅಂತ ಆದ್ರೆ ನಾವು ಇಲ್ಲಿ 1,000 ಬಾರಿ ಈ ಒಂದು ಕ್ಯಾಲ್ಕುಲೇಟರ್ನ ಗುಂಡಿಯನ್ನ ಒತ್ತಬೇಕಾಗ್ತದೆ. ಆ ಒಂದು ಕ್ಯಾಲ್ಕುಲೇಟರ್ನ ಗುಂಡಿಯನ್ನ ನಾವು 1,000 ಬಾರಿ ಒತ್ತಿದಾಗ ನಮಗೆ ಬರೋಬ್ಬರಿ ಇಲ್ಲಿ 1,00,000 ಅಂತಕ್ಕಂಥದ್ದು ನಂಬರ್ ಸಿಗ್ತದೆ. ಇದೇನಾಗಿತ್ತು, ನಾವು ಕ್ಯಾಲ್ಕುಲೇಟರ್ಗಳನ್ನ ಬಳಸಿ ಆ ಕೇವಲ ಒಂದೇ ಒಂದು ಗುಂಡಿಯನ್ನ ಬಳಸಿ ಬೇರೆ ಬೇರೆ ರೀತಿಯಾದಂತಹ ಸಂಖ್ಯೆಗಳನ್ನ ಹೇಗೆ ನಾವು ರಚಿಸಬಹುದು ಅನ್ನೋದನ್ನ ನಾವಿದ್ರಲ್ಲಿ ನೋಡಿದ್ವಿ. ಬನ್ನಿ ಈಗ ಮುಂದೆ ನೋಡೋಣ. ನೋಡಿ ಇದರಲ್ಲೇ ಮತ್ತೆ ಒಂದಿಷ್ಟು ಪ್ರಶ್ನೆಗಳಿದಾವೆ ನೋಡಿ. ಈ 100ರ ಇದರಲ್ಲೇ ನೋಡಿ 582 ಬಾರಿ ಆಗ್ಬೇಕು ಅಂದ್ರೆ ನಾವು ಎಷ್ಟು ಬಾರಿ ಒತ್ತಬೇಕಾಗ್ತದೆ? 582 ಬಾರಿ ನಾವು ಒತ್ತಿದಾಗ ನಮ್ಗೆ ಯಾವ ಒಂದು ಸಂಖ್ಯೆ ಸಿಗ್ತದೆ? ನೋಡಿ 58,200 ಸಿಗ್ತದೆ. ನೋಡಿ 100ರ ಗುಂಡಿ ಅಲ್ವಾ, ಹಾಗಾಗಿ ನಾವು ಇದಕ್ಕೆ 2 ಸೊನ್ನೆಗಳನ್ನು ಆಡ್ ಮಾಡಿದ್ರೆ ಆಯ್ತು ಅಷ್ಟೇ. ನೆಕ್ಸ್ಟ್ ನೋಡಿ ಐ ಪ್ರಶ್ನೆ. 10,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? ನಮ್ಗೆ 10,000 ಆಗ್ಬೇಕು, ಎಷ್ಟು ನೂರು ಬೇಕು? ನೋಡಿ 100 ನೂರುಗಳ ಅವಶ್ಯಕತೆ ಇದೆ. ನಮಗೆ 100 ನೂರುಗಳ ಅವಶ್ಯಕತೆ ಇರ್ತದೆ 10,000 ಆಗ್ಬೇಕಂದ್ರೆ. ನೆಕ್ಸ್ಟ್ ನೋಡಿ ಜೆ ಪ್ರಶ್ನೆ. 1,00,000 ಮಾಡಲು ಎಷ್ಟು ನೂರುಗಳ ಅವಶ್ಯಕತೆ ಇದೆ? 1,00,000 ಮಾಡಬೇಕು ಅಂದ್ರೆ ನಾವು ಬರೋಬ್ಬರಿ 1,000 ಬಾರಿ ನೂರುಗಳನ್ನ ಒತ್ತಬೇಕಾಗ್ತದೆ. ಹಾಗಾಗಿ ನಮ್ಗೆ ಇಲ್ಲಿ 1,000 ನೂರುಗಳ ಅವಶ್ಯಕತೆ ಇದೆ ಅಂತ ನಾವಿಲ್ಲಿ ಉತ್ತರವನ್ನ ಬರಿತೀವಿ. ನೆಕ್ಸ್ಟ್ ನೋಡಿ ನಿಮ್ಗೆ ಇಲ್ಲಿ ಕೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಚೊಕ್ಕದಾದ ನೂರುಗಳು ಹೇಳುತ್ತವೆ, ಬಳಲಿಸುವ ಹತ್ತುಗಳು ಮತ್ತು ಯೋಚನಾಭರಿತ ಸಾವಿರಗಳು ತೋರಿಸಲಾಗದ ಕೆಲವು ಸಂಖ್ಯೆಗಳಿವೆ, ಆದರೆ ಅವುಗಳನ್ನು ನಾನು ತೋರಿಸಬಲ್ಲೆ. ಈ ಹೇಳಿಕೆ ಸತ್ಯವೇ? ಯೋಚಿಸಿ ಮತ್ತು ಪರಿಶೋಧಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ನಾವು ಏನಂತ ಉತ್ತರ ಬರಿತೀವಿ ನೋಡಿ, ಈ ಹೇಳಿಕೆ ಸತ್ಯ. ಏಕೆಂದರೆ ಚೊಕ್ಕದಾದ ನೂರುಗಳು 2,300ನಂತಹ ಸಂಖ್ಯೆಗಳನ್ನು ತೋರಿಸಬಹುದು. ಇದನ್ನು ಬಳಲಿಸುವ ಹತ್ತುಗಳು ಮತ್ತು ಯೋಚನಾಭರಿತ ಸಾವಿರಗಳು ನೇರವಾಗಿ ರಚಿಸಲು ಸಾಧ್ಯವಿಲ್ಲ ಅಂತ ಬರಿಬೇಕು. ನೋಡಿ ಇಲ್ಲಿ 2,300ನಂತಹ ಒಂದು ನಂಬರನ್ನ ಒಂದು ಎಕ್ಸಾಂಪಲ್ಗೆ ತಗೊಂಡಿದ್ದೀವಿ ನಾವು. ನೋಡಿ ಇದನ್ನ ಚೊಕ್ಕದಾದ ನೂರುಗಳು ಮಾಡಬೇಕು ಅಂದ್ರೆ ಇದು ಈಸಿ. ನೋಡಿ 23 ಬಾರಿ 100ರ ಗುಂಡಿಯನ್ನು ಒತ್ತಿದ್ರೆ ನಮ್ಗೆ ಈ ಒಂದು ನಂಬರ್ ಸಿಗ್ತದೆ. ಅದೇ ನೀವು ಬಳಲಿಸುವ ಹತ್ತುಗಳು ಅಂದ್ರೆ 10ರ ಕೀಯನ್ನು ನೀವು ಬಳಸಿ ಮಾಡಬೇಕು ಅಂದ್ರೆ ನೀವು ಇಲ್ಲಿ 230 ಬಾರಿ ಒತ್ತಬೇಕಾಗ್ತದೆ. ಅದು ಸುಲಭವಾದಂತಹ ಕೆಲಸ ಅಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ಯಾವುದು, ಯೋಚನಾಭರಿತ ಸಾವಿರಗಳಲ್ಲಿ ನೋಡಿ 1000ದ ಕೀಯನ್ನು ಬಳಸಿ ನಾವು ಈ ನಂಬರ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಬರೀ ನೋಡಿ 1,000, 2,000, 3,000 ಅಂತಹ ಪೂರ್ಣ ಸಾವಿರಗಳನ್ನ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ 2,300 ಅಂತಹ ಸಂಖ್ಯೆಗಳನ್ನ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಹ ನಾವು ಈ ಉತ್ತರವನ್ನ ಸಮರ್ಥಿಸಿಕೊಳ್ಳಬಹುದು. ಮುಂದೆ ನೋಡೋಣ. ಈಗ ನೋಡಿ 4ನೇ ಪಾಯಿಂಟ್ ಅಲ್ಲಿ ಕೊಡಲಾಗಿದೆ, ಕ್ರಿಯಾಶೀಲ ಚಿಟ್ಟಿ ಅಂತಕ್ಕಂಥ ಒಂದು ವಿಭಿನ್ನ ಕ್ಯಾಲ್ಕುಲೇಟರ್ ಇದೆ. ಅದರಲ್ಲಿ ಗುಂಡಿಗಳು ಈ ರೀತಿಯಾಗಿದೆ.
ನೋಡಿ, +1, +10, +100, +1000, +10,000, +1,00,000, +10,00,000 ಈ ರೀತಿಯಾದಂತಹ ಗುಂಡಿಗಳು ಈ ಒಂದು ಕ್ಯಾಲ್ಕುಲೇಟರ್ನಲ್ಲಿ ಇದ್ದಾವೆ. ಅದರಲ್ಲಿ ಸಂಖ್ಯೆಗಳನ್ನು ಮಾಡುವ ಬಹಳಷ್ಟು ವಿಧಾನಗಳು ಇದೆ. ಬೇರೆ ಬೇರೆ ರೀತಿಯಾಗಿ ಸಂಖ್ಯೆಗಳನ್ನು ಮಾಡಬಹುದು. ಅದು ಹೇಗೆ ನೀವು ಕೇಳಬಹುದು. ಸಂಖ್ಯೆ 321 ನೀವು ಒಂದು ವೇಳೆ ಪಡಿಬೇಕು ಅಂತಾದ್ರೆ ನೀವು 10 32 ಬಾರಿ ಒತ್ತಬಹುದು. 10 32 ಬಾರಿ ಒತ್ತಬಹುದು. 10 32 ಬಾರಿ ಒತ್ತಿದಾಗ ಎಷ್ಟಾಗ್ತದೆ? 320 ಆಗ್ತದೆ. ಅನಂತರ ನೀವು +1 ಒಮ್ಮೆ ಮಾತ್ರ ಒತ್ತಿದ್ರೆ ಸಾಕಾಗ್ತದೆ. ಆಲ್ರೆಡಿ ನಮಗೆ ಹತ್ರ 320 ಇದೆ. ಅದಕ್ಕೆ ನಾವು ಇನ್ನು 1 ಒತ್ತಿದ್ರೆ 321 ಆಯಿತು. ನಮಗೆ ಬೇಕಾದಂಥ ಸಂಖ್ಯೆ ಸಿಕ್ತು. ಪರ್ಯಾಯವಾಗಿ ಅದು +100 2 ಬಾರಿ ಮತ್ತು +10 12 ಬಾರಿ ಹಾಗೂ +1 ಒಮ್ಮೆ ಕೂಡ ಒತ್ತಬಹುದಿತ್ತು. ನಾವು ಅದೇ ರೀತಿ ಮಾಡ್ಬೇಕಂತ ಏನಾದರೂ ರೂಲ್ಸ್ ಇದೆಯಾ? ಇನ್ನೊಂದು ತರ ಬೇಕಾದ್ರೂ ಮಾಡಬಹುದು ನಾವು ಪರ್ಯಾಯವಾಗಿ. ಹೇಗೆ ನೋಡಿ, 100ರ ಗುಂಡಿಯನ್ನ 2 ಬಾರಿ ಒತ್ತುವಂಥದ್ದು. 100ರ ಗುಂಡಿ 2 ಬಾರಿ ಒತ್ತಿದಾಗ ಎಷ್ಟಾಯ್ತು? 200 ಆಯ್ತು. ಅನಂತರ ಈಗ 10ರ ಗುಂಡಿಯನ್ನ 12 ಬಾರಿ ಒತ್ತುವಂಥದ್ದು. ಅಂದ್ರೆ 10ರ ಗುಂಡಿನ 12 ಬಾರಿ ಒತ್ತಿದಾಗ 120 ಆಯಿತು. ನಾವು 200ಕ್ಕೆ 120 ಸೇರಿಸಿದಾಗ 320 ಆಯಿತು. ಅದಕ್ಕೆ ನಾವು ಇನ್ನು 1 ಸೇರಿಸಿದಾಗ ಎಷ್ಟಾಗ್ತದೆ? 321. ಅದೇ ಸಂಖ್ಯೆ ಬಂತಲ್ವಾ? ನಾವು ಆ ಎರಡೂ ವಿಧಾನಗಳಲ್ಲಿ ಕೂಡ ಮಾಡಬಹುದಾಗಿತ್ತು ಅಲ್ವಾ? ಇದೇ ಒಂದು ಕಾನ್ಸೆಪ್ಟ್ ಅನ್ನು ಆಧರಿಸಿ ನಿಮಗೆ ಇಲ್ಲಿ ಪ್ರಶ್ನೆನ ಕೊಟ್ಟಿರುವಂಥದ್ದು ಕೊನೆಯದಾಗಿ. ಅದಕ್ಕೂ ಕೂಡ ನಾವು ಉತ್ತರವನ್ನ ನೋಡೋಣ. ನೋಡಿ, ಇಲ್ಲಿ ಒಂದು ಕ್ಯಾಲ್ಕುಲೇಟರಿನ ಒಂದು ಚಿತ್ರಣವನ್ನ ಕೊಡಲಾಗಿದೆ. ನೋಡಿ, 5072 ಪಡೆಯಲು ಇರುವ ಹಲವಾರು ವಿಧಾನಗಳಲ್ಲಿ 2 ಮುಂದೆ ತೋರಿಸಿದೆ. ನೋಡಿ, ಈಗ ಇಲ್ಲಿ ಈ ಒಂದು ಕ್ಯಾಲ್ಕುಲೇಟರ್ ನಲ್ಲಿ ನಮಗೆ ಅಗತ್ಯ ಇರತಕ್ಕಂಥ ಸಂಖ್ಯೆ ಯಾವುದು? 5072. 5072 ಬೇಕಂದ್ರೆ ನಾವು ಹೇಗೆ ಮಾಡಬಹುದು ನೋಡಿ. ನಾವು ಈ ರೀತಿಯಾಗಿ ಮಾಡಬಹುದು. 100ರ ಗುಂಡಿಯನ್ನ 50 ಬಾರಿ ಒತ್ತುವಂಥದ್ದು. ಅನಂತರ 10ರ ಗುಂಡಿಯನ್ನ 7 ಬಾರಿ ಒತ್ತುವಂಥದ್ದು. +1ರ ಗುಂಡಿಯನ್ನ 2 ಬಾರಿ ಒತ್ತುವಂಥದ್ದು. ಆಗ ನಮ್ಗೆ ಏನ್ ಸಿಗ್ತದೆ ನೋಡಿ. 50ರ ಗುಂಡಿಯನ್ನ 100 ಬಾರಿ ಒತ್ತಿದ್ದಾರೆ. ಹಾಗೆ 7ರ ಗುಂಡಿಯನ್ನ 10 ಬಾರಿ ಒತ್ತಲಾಗಿದೆ. 2ರ ಗುಂಡಿಯನ್ನ 1 ಬಾರಿ ಒತ್ತಲಾಗಿದೆ. ಎಷ್ಟು ಸಿಕ್ತು? 572 ಸಿಕ್ತಲ್ವಾ? ನೋಡಿ, ಇದಿಷ್ಟು ಆಡ್ ಮಾಡಿದಾಗ ನಮ್ಗೆ ಎಷ್ಟು ಸಿಗ್ತದೆ? 572 ಸಿಗ್ತದೆ. ಅದೇ ನೀವು ಇನ್ನೊಂದು ರೀತಿ ಕೂಡ ಮಾಡಬಹುದು. ಹೇಗೆ? ಈ ರೀತಿಯಾಗಿ ನೋಡಿ, 1000ದ ಗುಂಡಿಯನ್ನ ನೀವು 3 ಬಾರಿ ಒತ್ತಬಹುದು. ಹಾಗೆ 100ರ ಗುಂಡಿಯನ್ನ 20 ಬಾರಿ ಒತ್ತಿ, ಹಾಗೆ ಇಲ್ಲಿ 1ರ ಗುಂಡಿಯನ್ನ 72 ಬಾರಿ ಒತ್ತಿದ್ರು ಕೂಡ ನಿಮಗೆ 5072 ಸಿಗ್ತದೆ. ಹೇಗೆ ನೋಡಿ, 3 × 1000 + 20 × 100 + 72 × 1 = 572. ನೀವು ಈ ಒಂದು ಮೆಥಡ್ ಕೂಡ ಮಾಡಬಹುದು, ಈ ಒಂದು ಮೆಥಡ್ ಕೂಡ ಮಾಡಬಹುದು. ಎರಡು ಬೇರೆ ಬೇರೆ ವಿಧಾನಗಳಿಂದ ನಾವು ಒಂದೇ ಒಂದು 5072 ಅಂತಕ್ಕಂಥ ಸಂಖ್ಯೆನೇ ಪಡೆಯಬಹುದು. ಅವರು ಇಲ್ಲಿ 2 ವಿಧಾನವನ್ನ ಅವರು ಕೊಡಲಾಗಿದೆ, ಅವರೇ ಕೊಟ್ಟಿದ್ದಾರೆ ಅಲ್ವಾ? ನಿಮ್ಗೆ ಈಗ ಕೇಳ್ತಾ ಇದ್ದಾರೆ, ಈ 2 ವಿಧಾನವನ್ನ ಹೊರತುಪಡಿಸಿ ಆ 2ನ್ನ ಬಿಟ್ಟು ನೀವೇ ಈಗ ಇನ್ನೊಂದು ಹೊಸ ವಿಭಿನ್ನ ಕ್ರಮವನ್ನ ಕಂಡುಹಿಡಿಬೇಕು. ಹಾಗೆ ಅದರ ಜೊತೆಗೆ ಅದಕ್ಕೆ ಒಂದು ಬೀಜೋಕ್ತಿಯನ್ನು ಕೂಡ ಬರಿಬೇಕು. ಅದು ಹೇಗೆ ಅಂತ ಈಗ ನಾವು ನೋಡೋಣ ಮುಂದೆ. ನೋಡಿ, 5072 ಪಡೆಯಲು ಒಂದು ವಿಭಿನ್ನ ಕ್ರಮವನ್ನು ಕಂಡುಹಿಡಿಯಿರಿ, ಅದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಅಲ್ವಾ? ಅದಕ್ಕೆ ನಾವು ಈ ರೀತಿ ಬರಿಬಹುದು. 5072 ಪಡೆಯಲು ಒಂದು ವಿಭಿನ್ನ ಕ್ರಮ. ನೋಡಿ, ಇದೊಂದು ಹೊಸ ಕ್ರಮ. ಹೇಗೆ ನೋಡಿ, 1000ದ ಗುಂಡಿಯನ್ನ 5 ಬಾರಿ ಒತ್ತುವಂಥದ್ದು. ಅಂದ್ರೆ 5 × 1000 ಪ್ಲಸ್ 100ರ ಗುಂಡಿಯನ್ನ ನಾವು ಒತ್ತುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು 100ರ ಗುಂಡಿಯನ್ನ 0 ಅಂತ ಹಾಕೋಣ. ಅದನ್ನ ನಾವು 1 ಬಾರಿ ಕೂಡ ಒತ್ತಲಿಲ್ಲ, ಹಾಗಾಗಿ ಇಲ್ಲಿ 0 × 100 ಅಂತ ಬರ್ಕೊಂಡಿದ್ದೀವಿ. ಪ್ಲಸ್ 7 × 10 ಅಂದ್ರೆ 10ರ ಗುಂಡಿಯನ್ನ ನಾವು 7 ಬಾರಿ ಒತ್ತಿದ್ದೇವೆ, ಹಾಗಾಗಿ 7 × 10 ಅಂತ ಬರ್ಕೊಳ್ಳೋಣ. ಪ್ಲಸ್ ನೋಡಿ, 1ರ ಗುಂಡಿಯನ್ನ ನಾವು ಇಲ್ಲಿ 2 ಬಾರಿ ಒತ್ತಿದ್ದೇವೆ, ಹಾಗಾಗಿ 2 × 1 ಅಂತ ಬರ್ಕೊಳ್ಳೋಣ. ಎಲ್ಲವನ್ನ ಕೂಡಿಸಿದಾಗ ಎಷ್ಟಾಗ್ತದೆ ನೋಡಿ, 5 × 1000 5000. ನೋಡಿ, 0ಯಿಂದ ಯಾವುದೇ ಸಂಖ್ಯೆಗೆ ಗುಣಿಸಿದಾಗ 0ನೇ ಬರುವಂಥದ್ದು. ಪ್ಲಸ್ 7 × 10 ಅಂದ್ರೆ 70 ಆಗ್ತದೆ. ಪ್ಲಸ್ 2 × 1 ಅಂದ್ರೆ 2 ಆಗ್ತದೆ. ಇದೆಲ್ಲವನ್ನು ಕೂಡ ನಾವು ಮೊತ್ತವನ್ನ ಮಾಡಿದಾಗ 5072 ಅಂತಕ್ಕಂಥದ್ದೇ ಸಿಗ್ತದೆ. ಇದು ಒಂದು ಹೊಸ ವಿಭಿನ್ನ ಕ್ರಮದಿಂದ ನಾವು ಇಲ್ಲಿ ಮಾಡಿರುವಂಥದ್ದು. ಅವರು 2 ಕೊಟ್ಟಿದ್ದಾರೆ, 2 ವಿಧಾನ ಕೊಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ನಾವಿಲ್ಲಿ ಮತ್ತೊಂದು ವಿಧಾನದಲ್ಲಿ ಕಂಡು ಹಿಡಿದಿದ್ದೇವೆ. ಈಗ ಅವರು ಅದರಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ, ಅದಕ್ಕೆ ಒಂದು ಬೀಜೋಕ್ತಿಯನ್ನ ಬರೆಯಿರಿ ಅಂತ ಹೇಳಿದ್ದಾರೆ. ಬೀಜೋಕ್ತಿ ಅಂದ್ರೆ ಏನು
ನೋಡಿ, ಬೀಜೋಕ್ತಿ ಅಂದ್ರೆ ಈ ರೀತಿಯಾಗಿ ಬರೆಯುವಂಥದ್ದು. ಅಂದ್ರೆ ಇಂಗ್ಲಿಷ್ ಅಂದ್ರೆ ಸ್ಮಾಲ್ ಲೆಟರ್ಸ್ಗಳಲ್ಲಿ, ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್, ಇಂಗ್ಲಿಷ್ ಅಕ್ಷರಗಳನ್ನು ಬಳಸಿಕೊಂಡು, ಇಂಗ್ಲಿಷ್ ಸ್ಮಾಲ್ ಲೆಟರ್ಗಳನ್ನು ಬಳಸಿಕೊಂಡು ನಾವು ಇದನ್ನ ಒಂದು ಸಮೀಕರಣದ ರೂಪದಲ್ಲಿ, ಒಂದು ಬೀಜೋಕ್ತಿಯ ರೂಪದಲ್ಲಿ ಬರಿಬೇಕು. ನೋಡಿ, 1,000ದ ಗುಂಡಿಯನ್ನು ನಾವು ಎಷ್ಟು ಬಾರಿ ಒತ್ತಿದ್ದೇವೆ? ಇಲ್ಲಿ 5 ಬಾರಿ ಒತ್ತಿದ್ದೇವೆ ಅಲ್ವಾ? ಹಾಗಾಗಿ ಅಲ್ಲಿ ಎಷ್ಟು ಬಾರಿ ಅಂತಕ್ಕಂಥದ್ದನ್ನ ನಾವು ಎ ಅಂತ ತಗೊಳ್ಳೋಣ. ಅಂದ್ರೆ 5 ಬಾರಿ. ಎ ಅಂದ್ರೆ 5 ಬಾರಿ ಅಂತ ಅರ್ಥ. ನೋಡಿ, 100ನ್ನ ನಾವು ಎಷ್ಟು ಬಾರಿ ಒತ್ತಿದ್ದೇವೆ? 0 ಬಾರಿ ಒತ್ತಿದ್ದೇವೆ. ಹಾಗಾಗಿ ಬಿ ನ ಬೆಲೆ ಎಷ್ಟು? 0 ಅಂತ ತಗೊಳ್ಳೋಣ. ಜನರಲ್ ಆಗಿ ನಾವಿಲ್ಲಿ ಬಿ ಅಂತ ತಗೊಳ್ತೀವಿ ಅಷ್ಟೇ. ಅದೇ ರೀತಿಯಾಗಿ 10ರ ಗುಂಡಿಯನ್ನು ನಾವಿಲ್ಲಿ 7 ಬಾರಿ ಒತ್ತಿದ್ದೇವೆ. ಹಾಗಾದ್ರೆ ಸಿ ಅಂದ್ರೆ ಎಷ್ಟು? 7. 7ನ ಜಾಗದಲ್ಲಿ ನಾವಿಲ್ಲಿ ಸಿ ಅಂತ ಬರೆದಿದ್ದೇವೆ ಅಷ್ಟೇ. ಪ್ಲಸ್ 1 ಇಂಟು ಡಿ, ಅಂದ್ರೆ ನಾವು 1ರ ಗುಂಡಿಯನ್ನ ಎಷ್ಟು ಬಾರಿ ಒತ್ತಿದ್ದೇವೆ? 2ರ ಬಾರಿ, ಅಂದ್ರೆ 2 ಬಾರಿ ಒತ್ತಿದ್ದೇವೆ. ಅಂದ್ರೆ ಡಿ ನ ಬೆಲೆ 2 ಅಂತ ಆಗ್ತದೆ. ಈ ರೀತಿಯಾಗಿ ನಾವು ಈ ಒಂದು ಕ್ರಮಕ್ಕಾಗಿ ನಾವು ಒಂದು ಬೀಜೋಕ್ತಿಯನ್ನು ಕೂಡ ಈ ರೀತಿಯಾಗಿ ಬರೆಯಬಹುದು. ಇದಿಷ್ಟಾಗಿತ್ತು ನಿಮ್ಮ 7ನೇ ತರಗತಿಯ ಗಣಿತ ಪ್ರಕಾಶ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಮೊದಲನೇ ಅಧ್ಯಾಯ, ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಇದರಲ್ಲಿ ಪುಟ ಸಂಖ್ಯೆ 4, 5 ಮತ್ತು 6ರಲ್ಲಿರ್ತಕ್ಕಂಥ ಸಂಪೂರ್ಣ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಇಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಬಾಯ್ ಬಾಯ್.